ನಮಸ್ತೆ ವೀಕ್ಷಕರೇ, ಒಂದಷ್ಟು ಜನ ಅಂತೂ ನಮಗೆ ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಿಲ್ಲ ಅಂತಲೇ ಹೇಳ್ತಿರ್ತಾರೆ. ಆದರೆ ನೋಡಿ ಸ್ನೇಹಿತರೆ, ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿದೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿದೆ. ಆದರೆ ಯಾರೆಲ್ಲ ಕೂಡ ಮಾರ್ಚ್ ತಿಂಗಳ ಪಿಂಚಣಿ ಆಗಿರಬಹುದು, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು, ಹೀಗೆ 2-3 ತಿಂಗಳ ಪಿಂಚಣಿ ಹಣ ನಮಗೆ ಬರ್ತಾ ಇಲ್ಲ ಅಂತಂದರೆ ಯಾಕೆ ಬರ್ತಿಲ್ಲ, ಬರಬೇಕು ಅಂದರೆ ಏನು ಮಾಡಬೇಕು, ಏನೇನೆಲ್ಲ ಕಾರಣಗಳಿಂದ ಬರ್ತಿಲ್ಲ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಕೂಡ ಇದನ್ನು ವಿಷಯವನ್ನು ತಿಳ್ಕೊಳ್ಳುವಾಗ ಕಲೆಕ್ಟ್ ಮಾಡಿರುವಂತಹ ಮಾಹಿತಿಗಳು ನಿಮ್ಮ ಬಳಿ ಕೂಡ ತಿಳಿಸಿಕೊಡುವಂಥದ್ದು. ಯಾವುದೇ ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ತಾ ಇರಲಿ, ವಿಧವಾ ಪಿಂಚಣಿ ಹಣ ಆಗಿರಲಿ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ, ಅಂಗವಿಕಲ ಪಿಂಚಣಿ ಹಣ, ಮನಸ್ವಿನಿದಾಗಿರಲಿ, ಯಾವುದಾದ್ರೂ ಪಡ್ಕೊಳ್ತಾ ಇರಿ. ಸರ್ಕಾರದಿಂದ ಯಾವುದೇ ರೀತಿಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೂ ಕೂಡ ಯಾಕೆ ನಿಮಗೆ ಬರ್ತಿಲ್ಲ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಒಂದು ಲೈಕ್ ಮಾಡಿ. ನಿಮಗೆ ಒಂದು ಯಾವುದೇ ರೀತಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರಬಹುದು, ಅದರಲ್ಲಿ ನಿಮಗೆ ಆರ್ಡರ್ ಕಾಪಿಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ಒಂದು ಆರ್ ಡಿ ನಂಬರನ್ನು ಹಾಕ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಅಲ್ಲಿ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತಾನೆ ಇರಬೇಕು. ಆದರೆ ಅದು ಇನ್ಯಾಕ್ಟಿವ್ ಅಥವಾ ಕ್ಯಾನ್ಸಲ್ ಅಂತ ಏನಾದರೂ ತೋರಿಸ್ತಾ ಇದೆ ಅಂತ ಅಂದರೆ ನಿಮಗೆ ಈ ಒಂದು ಪಿಂಚಣಿ ಹಣ ಅನ್ನುವಂಥದ್ದು ಬರೋದಿಲ್ಲ ಸ್ನೇಹಿತರೆ. ಇದು ಮೊದಲನೆಯ ಕಾರಣ ಸ್ನೇಹಿತರೆ. ಒಂದಷ್ಟು ಜನಕ್ಕೆ ಅಂತೂ ಕ್ಯಾನ್ಸಲ್ ಅಂತ ತೋರಿಸ್ತಿದೆ, ಇನ್ಯಾಕ್ಟಿವ್ ಅಂತ ತೋರಿಸ್ತಿದೆ. ಸೊ ಅಂಥವರಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ. ಒಂದಷ್ಟು ಜನಕ್ಕೆ NPCI ಲಿಂಕ್ ಆಗಿದ್ದರೂ ಕೂಡ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ. ಅಂದರೆ NPCI ಇನ್ಯಾಕ್ಟಿವ್ ಆಗಿದೆ. ಸೊ ಅಂಥವ್ರು ಏನು ಮಾಡಬೇಕು, ಬ್ಯಾಂಕ್ಗಳಿಗೆ ಹೋಗಿ NPCIನ ಆ್ಯಕ್ಟಿವ್ ಮಾಡಿಸ್ಬೇಕು. ಅದು ಲಿಂಕ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇನ್ನು ಮೂರನೇ ಕಾರಣಕ್ಕೆ ಬರುವಂಥದ್ದಾದರೆ, ಒಂದಷ್ಟು ಜನ 2-3 ಅಕೌಂಟ್ಗಳನ್ನು ಹೊಂದಿರ್ತಾರೆ. ಆದರೆ ಒಂದಕ್ಕೆ NPCI ಅನ್ನುವಂಥದ್ದು ಲಿಂಕ್ ಆಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ, ನಮಗೆ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ ಅಂತ. ನೀವು ನಿಮ್ಮ ಬಳಿ ಇರುವಂತಹ 2-3 ಅಕೌಂಟ್ಗಳು ಏನಿರ್ತವೆ ಅಲ್ವಾ, ಅದರಲ್ಲಿ NPCI ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಬಗ್ಗೆನೇ ತಿಳಿದುಕೊಳ್ಳಿ. ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಪಿಂಚಣಿ ಹಣವನ್ನು. ಯಾಕೆ ಅಂತ ಅಂದರೆ ಇದು DBT ಸ್ಟೇಟಸ್ ಮುಖಾಂತರವಾಗಿ ಸರ್ಕಾರದಿಂದ ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು. ಹಾಗಾಗಿ ನಾಲ್ಕನೆಯದು ಏನು ಅಂತ ಅಂದರೆ ಸ್ನೇಹಿತರೆ, ನಿಮ್ಮ ಒಂದು ಆರ್ಡರ್ ಕಾಪಿ ಏನಿರುತ್ತೆ ಅಲ್ವಾ, ಅದರಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿ ಇರಬೇಕಾಗಿರುತ್ತೆ. ಅಂತಂದರೆ ನಿಮ್ಮದು ಆರ್ಡರ್ ಕಾಪಿಯಲ್ಲಿ ಆಗಿರಲಿ, ಬ್ಯಾಂಕ್ ಅಕೌಂಟಲ್ಲಿ ಆಗಿರಲಿ, ಆಧಾರ್ ಕಾರ್ಡಲ್ಲಿ ಆಗಿರಲಿ, ಎಲ್ಲದರಲ್ಲೂ ಕೂಡ ಹೆಸರು ಅನ್ನುವಂಥದ್ದು ಸೇಮ್ ಇರಬೇಕು, ಒಂದೇ ಆಗಿರಬೇಕು. ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತಂದರೂ ಕೂಡ ಜನಕ್ಕೆ ಹಣ ಅನ್ನುವಂಥದ್ದು ಜಮಾ ಆಗೋದಿಲ್ಲ. ಈ ರೀತಿಯಾಗಿ ತುಂಬ ಜನಕ್ಕೆ ಆಗಿದೆ ಸ್ನೇಹಿತರೆ. ನಿಮ್ಮದು ಕೂಡ ಇದರಲ್ಲೇ ಯಾವುದಾದ್ರೂ ಒಂದು ತಪ್ಪಾಗಿತ್ತು ಅಂತ ಅಂದರೆ ನಿಮಗೂ ಕೂಡ ಹಣ ಅನ್ನುವಂಥದ್ದು ಬರುವಂಥದ್ದು ಸ್ಟಾಪ್ ಆಗಿರುತ್ತೆ. ಒಂದು ವೇಳೆ ನಾನು 5 ಕಾರಣ ಏನು ಹೇಳಿದೆ ಅಲ್ವಾ, ಎಲ್ಲ ಕೂಡ ಸರಿಯಾಗಿ ಇದೆ, ಆದರೂ ಕೂಡ ನಿಮಗೆ ಹಣ ಅನ್ನುವಂಥದ್ದು ಬರ್ತಿಲ್ಲ ಅಂತ ಅಂದರೆ ನೀವು ಹತ್ತಿರದಲ್ಲೇ ಇರುವಂತಹ ತಾಲೂಕು ಆಫೀಸ್ಗೆ ಭೇಟಿಯನ್ನು ನೀಡಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ. ಅಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು. ಆವಾಗ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾಕೆ ಸ್ಟಾಪ್ ಆಗಿದೆ ನಿಮ್ಮ ಪಿಂಚಣಿ ಹಣ ಅನ್ನುವಂಥದ್ದು ಅಂತ ತಿಳಿಸಿಕೊಡ್ತಾರೆ. ಎಲ್ಲ ಕಾರಣಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಮಾಹಿತಿಗಾಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.